ಹಾಯ್ ನಮಸ್ಕಾರ, ನಾನು ದಿನೇಶ್ ಕುಮಾರ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರೊಪ್ರೈಟರ್. ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ ಬಳಕೆಯಿಂದ ನಾಟಿ ಹಸುಗಳ ಬಳಕೆ, ಗೋವುಗಳ ಬಳಕೆ ತುಂಬ ಕಡಿಮೆಯಾಗಿದೆ. ಅದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನೋಡಿ, ಈ ಹೊಲವನ್ನು ಜೋಳ ಹಾಕ್ತಾಯಿದ್ದಾರೆ. ಜೋಳ ಹಾಕಲಿಕ್ಕೆ ಟ್ರ್ಯಾಕ್ಟರ್ ಬಳಕೆ ಇಲ್ಲದೆ ಎತ್ತಿನ ಸಹಾಯದಿಂದ ಜೋಳ ಹಾಕುವ ಒಂದು ಪ್ರಕ್ರಿಯೆ. ನಾವು ಸಾವಯವ ಕೃಷಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಯಾವಾಗ ಮಾಡ್ತೀವಿ ಅಂತ ಹೇಳಿದಾಗ ಟ್ರ್ಯಾಕ್ಟರನ್ನು ಜಮೀನಿಗೆ ಇಳಿಸೋದು ತಪ್ಪಾಗುತ್ತೆ. ಏಕೆಂದರೆ ಸೂಕ್ಷ್ಮಾಣುಜೀವಿಗಳಿರ್ತವೆ. ನಿಮಗೆ ಗೊತ್ತಿರುತ್ತೆ, ಒಂದು ಟ್ರ್ಯಾಕ್ಟರ್ ಮೋರ್ ದೆನ್ 1 ಟನ್ ಮೇಲೆ ಇರುತ್ತೆ. ಹಾಗಾಗಿ ಭೂಮಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಜೋಳ ಹಾಕಲಿಕ್ಕೆ ಈ ಹೊಲವನ್ನು ರೆಡಿ ಮಾಡ್ತಾಯಿದ್ದೀವಿ. ಅಂದರೆ ಮುಂಚೆ ಯಾವ ರೀತಿ ನೋಡಿ, ಎತ್ತುಗಳಿಗೆ ಎಷ್ಟು ಪರಿಶ್ರಮ ಆದ್ರೂ ಅವು ಕೆಲಸ ಮಾಡ್ತವೆ. ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 300 kg ವೆಯ್ಟ್ ಇರುತ್ತೆ ಅಷ್ಟೇ ಎತ್ತುಗಳದ್ದು. ಅದೇ ಟ್ರ್ಯಾಕ್ಟರ್ದು ಎಷ್ಟು ವೆಯ್ಟ್ ಇರುತ್ತೆ ಅಲ್ವಾ? ಅಂದರೆ ಕೆಲಸ ಕಷ್ಟ ಆಗುತ್ತೆ ಅಂತ ನಾವು ಈಸಿ ನೋಡ್ಕೊಳಕ್ಕೆ ಹೋದಾಗ ಈ ರೀತಿ ಸ್ವಲ್ಪ ಅನಾನುಕೂಲಗಳು ಆಗೋದು ಸರ್ವೇಸಾಮಾನ್ಯ. ಜೋಳ ಹಾಕ್ತಾಯಿದ್ದಾರೆ ಅಂದರೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಕೆಮಿಕಲ್ ಫಾರ್ಮಿಂಗೇನೆ. ಆದರೂ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಇವರು ಯೋಗ ಅಂತ, ಇವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಆದ್ರೂ ಈ ಹೊಲಕ್ಕೆ ಕೆಮಿಕಲ್ ಫಾರ್ಮಿಂಗ್ ಅಂದರೆ ಇದು ಬೇರೆಯವ್ರದ್ದು ವಾರಕ್ಕೆ ಮಾಡಿರೋದ್ರಿಂದ ಇದಕ್ಕೆ ಮಾಡಲಿಕ್ಕಾಗಲ್ಲ. ಅವ್ರದ್ದು ಜಮೀನೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗೇ ಮಾಡಿದ್ದಾರೆ. ಯೋಗ ಹಳ್ಳ ಹಾಕಲ್ವನ? ಹಳ್ಳು ಲೋ, 1-2 ಸಾಲ ಹಾಕ, ಏನಾಕಲ್ಲ ಮಧ್ಯದಲ್ಲಿ 1-2 ಸಾಲ ಹಾಕು, ಏನು ಹಾಕಲ್ಲ ಮಧ್ಯಕ್ಕೆ. ಹಂಗೆ ಸರಿ.